ನಮ್ಮದು ಸೋಮಸಮುದ್ರ ಗ್ರಾಮ, ಕುರುಗೋಡು ತಾಲೂಕು, ಬಳ್ಳಾರಿ ಜಿಲ್ಲೆ. ಎಣ್ಣೆ ಪರಮೇಶ್ವರ್ ಅಂತ ಫಾರ್ಮರ್ಸ್ ನಾವು. ಈ ಬೀಜ ಬಂದು ಈಶಾ ಕಂಪ್ನಿ ಅಂತೇಳಿ ನಾವು ಮೊದಲು ಡಬಲ್ 531 ವೆರೈಟಿ ಎಲ್ಲ ವೆರೈಟಿ ಇಟ್ಟು ನೋಡಿವಿ. ಇದು ಕಾಯಿ ಬಂದು ಸೈಜು ಚೆನ್ನಾಗಿದೆ ಮತ್ತು ರೆಡ್ ಕಲರ್ ಇರುತ್ತೆ, ಕೆಂಪುಗ ರೆಡ್ ಕಲರ್ ಇದೆ, ಸೈಜ್ ಐತೆ. ಇದು ನಮಗೆ ಇಳುವರಿ ಅತಿ ಹೆಚ್ಚಿನ ಇಳುವರಿ ಬರ್ಬೋದಂತ ನಮ್ಮ ಅನಿಸಿಕೆ ಐತಿ. ಗಿಡ ಸುತ್ತ ಭಾರಿ ಚೆನ್ನಾಗಿ ಬಂದೈತೆ. ಇದು ಗಿಡ ಸ್ಟೆಪ್ ಬೆಳಿತೈತೆ. ಈಶಾ ಕಂಪ್ನಿಯವರು ನಮಗೆ ಕೃಷ್ಣ ಅಂತೇಳಿ ಹೋಗಿದ್ವಿ. ಆ ಕೃಷ್ಣ ಅಂತೇಳಿ ಅವರು ಫರ್ಟಿಲೈಸರ್ಸ್ ಅಂಗಡಿ, ಅವರು ಬೀಜದ ಅಂಗಡಿ ಇಟ್ಟಿದ್ರು. ಅವರು ಇಲ್ಲಣ್ಣ ಇವು ಚೆನ್ನಾಗಿ ಬರ್ತಾವೆ ಒಯ್ಯ ಅಂತ ಕೃಷ್ಣ ಅವ್ರು ಹೇಳಿದ್ದ ಅದಕ್ಕೆ ನಾವು ತಂದ್ವಿ. ನಾವು 1 ಎಕರೆ ಗಿಡದು 2 ಎಕರೆ ತಂದಿಟ್ವಿ. ಆದರೂ ಚೆನ್ನಾಗಿ ಬಂದೈತಿ, ಇಳುವರಿ ಪಕ್ಕ ಬರ್ಬೋದು. ಸೈಜ್ ಚೆನ್ನಾಗೈತಿ, ರೆಡ್ ಕಲರ್ ಐತಿ. ಯಾವುದೇ ರೀತಿ ಎಲ್ಲ ವೆರೈಟಿಕಿನ್ನ ನಮಗೆ ಇಳುವರಿ ಜಾಸ್ತಿ ಬರ್ಬೋದು ಅಂತ ಅನ್ಕೊಂಡಿವಿ. ಸೊ ಉಳಿಕೆ ರೈತರಿಗೆ ಯಾಕಂತ ಹೇಳ್ಬೋದು ಹಂಗಾರೆ? ಉಳಿಕೆಯಾದ ರೈತರು ಎಲ್ಲ ಇಡ್ಬೋದು ಅಂತ ನಮ್ಮ ಅನಿಸಿಕೆ ಐತಿ. ಇಡ್ಬೋದು, ಯಾಕಂದ್ರೆ ಸೈಜು ಎಲ್ಲ ರೈತರು ಇವಾಗ 106 ಮಂದಿ ರೈತರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋಗ್ಯಾರ, ಅವರೆಲ್ಲ ಇಷ್ಟಪಟ್ಟೆ. ಇಲ್ಲ ಚೆನ್ನಾಗೈತಿ ಪರಮೇಶ್ವರ, ಭಾರಿ ಚೆನ್ನಾಗೈತಿ, ಇಳುವರಿ ಚೆನ್ನಾಗಿ ಬರ್ತು, ಕಾಯಿ ಬೇಸ್ ಚೆನ್ನಾಗಿ ಹಿಡ್ದೈತಿ, ರೆಡ್ ಐತಿ ಅಂತ ರೈತರೇ ಮಾತಾಡ್ಯಾರ. ರೈತರ ಬಾಯಿಂದನೇ ಬಂದೈತಿ. ನಮ್ಮ ಈಶಾ ಕಂಪನಿಯಿಂದ ಅವರಿಗೆ ಧನ್ಯವಾದಗಳು. ಯಾವುದೇ ರೈತರು ಒಂದು ಹಾಳಾಗಬಾರ್ದಂದ್ರೆ ಇಂಥ ಒಂದು ಕಂಪನಿ ಹುಟ್ಕೋಬೇಕು. ಅದರಿಂದ ರೈತರು ಉದ್ಧಾರ ಆತಾರ. ಯಾವುದೋ ಬಂದು ನಮಗೆ ವಿಲ್ಟ್ ಬರಬಾರ್ದು, ಏನೋ ಒಂದು ವಿಲ್ಟ್ ತಡಿತೈತೆ ಅಂತ ಹೇಳ್ಯಾರ. ಮಳೆಗಾಲ ಗೊತ್ತಾಗಿಲ್ಲ, ವಿಲ್ಟ್ ಪಾಲ್ಟ್ ಏನು ಒಂದು ಗಿಡ ಸುತ್ತ ಹೋಗಿಲ್ಲ. ಭಾರಿ ಚೆನ್ನಾಗೈತಿ. ಇಂಥ ಕಂಪ್ನಿ ತಯಾರು ಮಾಡಿದ್ರೆ ರೈತ ಬೇಸ್ ಚೆನ್ನಾಗಿ ಬೆಳೆಯಬಲ್ಲ. ಯಾವ ಕಂಪ್ನಿ ಬೆಳೆದು ಸುಮ್ಮನೆ ಪ್ರಚಾರಕ್ಕೆ ಮಾಡೋದಲ್ಲ, ಹಿಂಗೆ ಬೆಳಿಬೇಕಂತ ನಮ್ಮ ಒಂದು ಅನಿಸಿಕೆ. ಈಶಾ ಕಂಪ್ನಿಯವರು ಒಳ್ಳೆಯ ಬೀಜನೇ ತಯಾರು ಮಾಡಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ರೈತ ಬಾಂಧವರಿಗೆ ನಮಸ್ಕಾರ. ನಂದು ಸಿರ್ವಾರ ಗ್ರಾಮ, ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆ, ಕಪ್ಪಗಲ್ ಪೋಸ್ಟು. ನನ್ನ ಹೆಸರು ಶಿವರುದ್ರಪ್ಪ ಅಂತಂದೇಳಿ. ಈಗ ಈಶಾ ಕಂಪ್ನಿಗೆ ಬಂದೀವಿ. 6631. ಈಗ ಕಾಯಿ ಚೆನ್ನಾಗಿ ಬಂದಿದೆ, ಬೇಸ್ ಜಂಪ್ ಆಗಿದೆ. ಕಾಯಿ ಕೂಡ ಕಲರ್ ಏನು ಕೆಡಲ್ಲ. ಬಟ್ ಏನಪ್ಪ ಅಂದರೆ ವೇಟ್ ಜಾಸ್ತಿನೂ ಬರ್ತದೆ ಬೀಜ. ಆಮೇಲೆ ಗಿಡ ಕೂಡ ಹೈಟ್ ಇದೆ. ಈಗ ನಾನು ಇದನ್ನು ನೋಡಿದ ಮೇಲೆ ಮತ್ತೆ ಮುಂದುವರ್ಸಕ್ಕೆ ನಾನು ಹಾಕ್ಬೇಕಂತಂದೇಳಿ ಇದು ಮಾಡಿದ್ದೀನಿ. ಇನ್ನು ಏನು ನೋಡಿರಿ? ಮಚ್ಚೆ ರೋಗ ಏನನ್ನ ನೋಡಿರಿ ಇದ್ರಾಗ? ಇಲ್ಲ ಸರ್, ಇದರಲ್ಲಿ ಬಂದಿರತಕ್ಕಂಥದ್ದು ಮಚ್ಚೆ ರೋಗನಿಲ್ಲ. ಯಾಕಂದ್ರೆ ಒಂದೊಂದು ಸೀಡ್ಸ್ನಲ್ಲಿ ಬಾರಿ ಫಸ್ಟ್ ಫುಲ್ ಮಚ್ಚೆನೆ ಬೀಳ್ತದವ. ಆದ್ರೆ ಇದರಲ್ಲಿ ಮಾತ್ರ ಮಚ್ಚೆ ಏನ್ ಬಿದ್ದಿಲ್ಲ, ಪರವಾಗಿಲ್ಲ, ಚೆನ್ನಾಗೈತೆ. ಸೊ ಉಳಿಕೆ ರೈತರಿಗೆ ಯಾಕೆ ಅಂತ ಹೇಳ್ಬೋದ ನೀವು? ಹೇಳ್ಬೋದು ಸರ್. ಇದು ಈಶಾ ಕಂಪ್ನಿದು 6631 ಅಂತಂದೇಳಿ ಹಾಕ್ಯಬೋದಂತಂದು ಎಲ್ಲ ರೈತರಿಗೆ ನಾನು ಮನವಿ ಮಾಡಿ ಕೇಳ್ತೇನೆ. ಕಂಪನಿ ವತಿಯಿಂದ, ಈಶಾ ಕಂಪನಿ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಎದಕ್ಕೆ ಬಂದಿರಿ ಇಲ್ಲಿಗೆ? ಸರ್, ನಾವು ಇದು ಮೆಣಸಿನ್ಕಾಯಿ ನೋಡಿ ಬಂದಿದ್ವಿ. ಇಲ್ಲಿ ಚಲೋ ಬಂದಿದೆ. ಈ ಗಿಡ, ಈ ಇಳುವರಿಕೆ, ಈ ಕಲರು, ರಿಂಗಿತಿನ ಇದೆ, ರೇಟಿಗಿನ ಚೆನ್ನಾಗಿದೆ, ಒಳ್ಳೆ ಚಲೋ ಬಂದಿದೆ. ನೀವೇನು ಹಾಕಿರಿ? ನಾವು 2034 ಹಾಕಿದೀವಿ. 2043 ಹಾಕಿದೀವಿ. ಕಡ್ಡಿಬೇಡಿ ಹಾಕಿದೀವಿ. ಅದು ಅಂತ ಇಳುವರಿಕೆ ಬಂದಿಲ್ಲ. ಅಬ್ಬಾಬಾ ಅಂದ್ರೆ ಅದು 1 ಕ್ವಿಂಟಲ್ 2 ಕ್ವಿಂಟಲ್ ಮತ್ತಟಿ, ಒಂದು 3 ಕ್ವಿಂಟಲ್ ಎಕರೆಗೆ 1-2 ಕ್ವಿಂಟಲ್ ಮತ್ತಟಿ ಮನ್ನಾರ ಆಯ್ತದ. 2043 ಆಯ್ತು. ಈಗ ಈ ಕಾಯಿ 3043 ಒಳ್ಳೆ ಚಲೋ ಬಂದಿದೆ. ಅಂತ ಇದೇನಿಲ್ಲ, ಒಳ್ಳೆ ಇಳುವರಿಕೆ ಚೆನ್ನಾಗಿದೆ. ಕಲರ್ ಹೆಂಗಿದೆ, ರಿಂಗ್ ಹೆಂಗಿದೆ, ಮತ್ತೆ ಗಿಡ ಹಂಗೆ ಚಲೋ ಬಂದಿದೆ. ಮತ್ತೆ ರೇಟ್ ಹಂಗಿದೆ. ನಿಮ್ ಲೆಕ್ಕಕ್ಕೆ ಎಷ್ಟು ಬರ್ಬೋದು ಇದು? ಬಾಬಾ ಅಂದ್ರೆ ನಮ್ ಲೆಕ್ಕಕ್ಕೆ ಇದು ಒಂದು 15 ಕ್ವಿಂಟಲ್ ಇಂದ 16 ಕ್ವಿಂಟಲ್ ವರೆಗೆ ಬರುತ್ತೆ ನಮ್ಗೆ. ಸೊ ನಿಮಗೆ ತಳಿ ಏನ್ ಅನಿಸ್ತೈತೆ ಇದು ನೋಡಿದ್ರೆ? ತಳ ಏನಂತಂದ್ರೆ ನಮಗೆ ಮುಂದಿನ ಸರಿ ಇದನ್ನ ಹಾಕ್ಬೇಕು, ಇದನ್ನ ಹಾಕಿ ಚಲೋ ಇದು ಮಾಡ್ಬೇಕು. ಒಳ್ಳೆ ಚಲೋ ಬಂದಿದೆ.
ಹಾ. ನಾವು ಮುಂದೆಗಿನ ಅಲ್ಲ ಇನ್ನೂ ಹಾಕೋಕೆ ಅನಿಸ್ತತೆ ನಮಗೆ ಇನ್ನೊಂದು ಎಕರೆ ಅಲ್ಲ 2 ಎಕರೆ ಹಾಕೋಕೆ ಅನಿಸ್ತದೆ. ಆಯ್ತು. ಸೊ ನಮ್ಮ ಈಶಾ ಕಂಪನಿ ವತಿಯಿಂದ ನಿಮಗೆ ಧನ್ಯವಾದಗಳು ರೀ. ಫಸ್ಟ್ಲಿಂದ ಸ್ಟಾರ್ಟ್ ಮಾಡಿ ಸರ್. ಚೆನ್ನಾಗಿರ್ತದೆ. ಈ ಕಂಪ್ನಿ ಬೀಜನ ಯಾವ ಕಂಪ್ನಿಯವರು ಬಂದು ಯಾವ ವ್ಯಕ್ತಿಗಳು ಬಂದು ನನಗೆ ಅಡ್ವರ್ಟೈಸ್ಮೆಂಟ್ ಮಾಡಿರಲಿಲ್ಲ. ನಾನು ಸುಮ್ಮನೆ ಹಾಗೆ ಮೊಬೈಲ್ನಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಯಾವಾಗ ಏಪ್ರಿಲ್ ತಿಂಗಳಲ್ಲಿ ನೋಡ್ತಾ ಇದ್ದೆ ನಾನು ಈ ಒಂದು ವರ್ಷಕ್ಕೆ ಯಾವ ಒಂದು ತಳಿ ಬೀಜ ಚೆನ್ನಾಗಿರುತ್ತಂತ ಹುಡುಕಿದಾಗ 1-2-3 ವೆರೈಟಿಗಳು ಕಂಡು ನನಗೆ. ಅದರಲ್ಲಿ ನಾನು ಈಶಾ 3043 ಅಂತ ಕೂಡ ನಾನು ನೋಡಿದೆ. ಆ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೈತರೆಲ್ಲ ಹಾಕಿರ್ತಕ್ಕಂಥ ವೀಡಿಯೋಗಳನ್ನೆಲ್ಲ ನೋಡಿದೆ. ಅವನ್ನೆಲ್ಲ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡೆ. ನನಗೂ ಅದನ್ನು ನೋಡಿ ಭಾಳ ಖುಷಿ ಆಯಿತು. ಇದನ್ನು ಬೆಳಿಬೇಕು ಅಂತ ಅಂದ್ಕೊಂಡೆ. ಆನಂತರ ಈ ಬೀಜ ಎಲ್ಲಿ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ವಿಚಾರ ಮಾಡಿದಾಗ ನಮ್ಮ ಅನ್ನದಾತ ಟ್ರೇಡರ್ಸು ಇವ್ರ ಹತ್ರನೇ ಸಿಗುತ್ತಂತ ಹೇಳಿದರು. ಅಲ್ಲಿಂದನೇ ನಾವು ಬೀಜ ತಗೊಂಬಂದು ಹಾಕಿಬಿಟ್ಟು ಅದರ ಒಂದು ನಿರ್ವಹಣೆಯನ್ನು ಕೂಡ ಮಾಡಿದ್ವಿ. ಅದಕ್ಕೆ ತಕ್ಕಂತೆ ಈ ಒಂದು ಗಿಡಕ್ಕೆ ಔಷಧಿ ಏನು ಬೇಕು, ಯಾವ ಟೈಮ್ನಾಗ ಏನು ಹೊಡಿಬೇಕು ಅಂತೇಳಿ ನಮ್ಮ ಅನ್ನದಾತ ಟ್ರೇಡರ್ಸ್ನವರು ಸಲಹೆ ಕೊಟ್ಟರು. ಅದೇ ರೀತಿಯಾಗಿ ನಾವು ತಗೊಂಬಂದು ಮಾಡಿದ್ವಿ. ಅದಕ್ಕೋಸ್ಕರ ಸಂತೋಷವಾದಂಥ ಬೆಳೆ ಕಾಣುತ್ತಂತ ನನ್ನ ಅಭಿಪ್ರಾಯ. ಹಾಗಾಗಿ ಮುಂದಿನ ವರ್ಷವೂ ಈ ಕಂಪ್ನಿ ಬೀಜ ಈಶಾ 3043 ಕಂಪ್ನಿ ಬೀಜ ನಾವು ನಾಟ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ, ಯಾವುದೇ ಒಂದು ಲಾಸ್ ಆಗುತ್ತನ್ನ ಅನುಮಾನನೇ ಬೇಡ ಅಂತ ನಿಮ್ಮ ಮೂಲಕ ತಿಳ್ಪಡಿಸ್ತೀನಿ. ಸೊ ನಿಮಗೆ ನಮ್ಮ ಕಂಪನಿ ವತಿಯಿಂದ ಧನ್ಯವಾದಗಳು ಸರ್. ತುಂಬ ನಿಮ್ಮ ಹೆಸರು ಏನು ರೀ? ರಾಮಣ್ಣ ಸರ್. ರಾಮಣ್ಣ. ಎಲ್ಲಿಂದ ಬಂದಿರಿ ನೀವು? ಇಲ್ಲಿ ನಿಮ್ಮ ಊರ ಹೆಸರು? ರಾಜಾಪುರ ಸರ್. ರಾಜಾಪುರ. ಜಿಲ್ಲೆ? ಮೊಳಕಾಲ್ಮೂರು ತಾಲೂಕು. ಏನು ಹಾಕಿರಿ ನೀವು? ಇದೆ ಮೆಣಸಿನ ಗಿಡ. ಏನು ರಕ ಹಾಕಿರಿ? 30-43. ಇಲ್ಲಿ ಏನಾದರೂ ಇಟ್ಕೊಂಡ್ರೆ ಅದೇನು ಹಾಕಿರೋದು? ಹಾಂ. ಇವಾಗ ನೀವು ಏನೇನು ತಳಿ ಹಾಕಿರಿ ನೀವು? ಏನು ರಕ ಹಾಕಿರಿ ಇನ್ನು ಬೇರೆ? ಹಾಂ, ಮೆಣಸಿನ ಗಿಡ ಇನ್ನೂ ಏನು ಹಾಕಿರಿ? ಅಲ್ಲ, ಇದಲ್ಲಂದು ಇನ್ನೂ ಏನು ಹಾಕಿರಿ ನೀವು? ಕಡ್ಡಿ ಬ್ಯಾಡಿಗೆ. ಸೊ ಅದು ಎಷ್ಟು ಬಂದೈತೆ ಕೊಯ್ಲೆ ಮಾಡಿರಿ ನೀವು? 3 ಕ್ವಿಂಟಲ್ ಬಂದ ಸರ್. 3 ಕ್ವಿಂಟಲ್. ಇದು 30-43 ಎಷ್ಟು ಬಂದೈತೆ? ಇದು 3 ಕ್ವಿಂಟಲ್ ಬಂದ ಸರ್. ಏನಿಲ್ಲ ಅಂದರೆ ಈಗ ಒಂದು 8-9 ಕ್ವಿಂಟಲ್ 10 ಕ್ವಿಂಟಲ್ ಬರ್ಬೋದು ಸರ್. ಸೊ ಅದು ಎಷ್ಟು? ಅದು 3 ಕ್ವಿಂಟಲ್ ಬಂದ ಸರ್. ಆಮೇಲೆ ಖಾಲಿ ಆಗಿಬಿಡತ್ತೆ. ಅದು ಖಾಲಿ ಆಗೈತೆ? ಕಡ್ಡಿ ಬೇಡಿ ಖಾಲಿ ಆಗೈತೆ. 3 ಕ್ವಿಂಟಲ್ ಖಾಲಿ ಆಯಿತು. ಆಗೈತೆ. ಸೊ ಇದು 30-43 ಈಶಾ ಕಂಪನಿದು? ಇದು ಏನಿಲ್ಲ ಅಂದರೆ ಇವಾಗ 3 ಕ್ವಿಂಟಲ್ ಬಂತ. ಇನ್ನು ಏನಿಲ್ಲ ಅಂದರೆ ಒಂದು 8-10 ಕ್ವಿಂಟಲ್ ಬರ್ಬೋದು. 10 ಕ್ವಿಂಟಲ್ವರೆಗೆ ಬರೋದು. ಮತ್ತೆ ಬರೋ ವರ್ಷ ನೀವು ಹಾಕ್ತೀರಿ ಇದನ್ನ? ಆಗ್ತೀವಿ ಸರ್. ಉಳ್ಕಿ ರೈತರು ಏನಂತ ಇದಾರೆ? ಪರವಲ್ಲ ಇದೆ ಬೆಳೆ ಪರವಲ್ಲ ಬೇಷ್ ಬರ್ತ ಅಂತ ಹೇಳ್ತಾರೆ. ಅಂದರೆ ಯಾವ ಥರದಿಂದ ಬೇಷೈತೆ ಅಂತಾರೆ? ಯಾವ ಥರ ಅಂದರೆ ಕಾಯಿ ಹಾಂ, ದಪ್ಪ ಸೈಜು ಎಲ್ಲ ಬೇಷೈತೆ. ಮಾರ್ಕೆಟ್ ಕೂಡ ಇದೇ ಆಗ್ರ ಅಂತ ಹೇಳ್ತಾ ಇದ್ದಾರೆ. ಏನು ರೇಟ್ ಮಾರ್ಕೊಂಬಂದಿರಿ ನೀವು? 42,300 ಆಯ್ತು. ಹಾಂ. ಸೊ ನಿಮಗೆ ನಚ್ಚದಲ್ಲ ಇದು ವೆರೈಟಿ? ಹಾಂ. ನಿಮ್ಮ ರೈತರಿಗೆ ಕೂಡ ಹೇಳ್ತೀರಾ ನೀವು? ಹೇಳ್ತೀವಿ ಸರ್. ಆಯಿತು. ನಮ್ಮ ಈಶಾ ಕಂಪನಿಯಿಂದ ನಿಮಗೆ ಧನ್ಯವಾದಗಳು. ಹೆಸರು ವೀರೇಶ್ ಅಂತೇಳಿ. ಈ ನಾವು 5531 ಹಾಕಿದ್ದೀವಿ 4 ಎಕರೆ. ಆ ಹೊಲಕ್ಕೂ ಈ ಹೊಲಕ್ಕೂ ನೋಡಿದ್ರೆ ವ್ಯತ್ಯಾಸ ಇಲ್ಲೇ ಮೇಲ್ಗಡೆ ನಮ್ಮ ಹೊಲ ಇರೋದು. ಆ ಹೊಲಕ್ಕೂ ಈ ಹೊಲಕ್ಕೂ ನೋಡಿದ್ರೆ ವ್ಯತ್ಯಾಸ ಭಾಳ ಡಿಫ್ರೆಂಟ್ ಇದೆ. ಕಾಯಿ ಜಂಪ್ ಇದೆ. ತೂಕ ಹೆಂಗಿದೆ ಗೊತ್ತಿಲ್ಲ ಸರ್ ನಮಗಿದು. ಇವರು ಬೆಳೆದು ನೋಡ್ತಾರಲ್ಲ ಸರ್, ಆಗ ಗೊತ್ತಾಗುತ್ತೆ. ನೋಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಹಾಕ್ತೀವಿ ನಾವು. ತೂಕ ಏನು ಬಂತಂದ್ರೆ ಚೆನ್ನಾಗಿದೆ ಸರ್. 5531 ವೆರೈಟಿಗೂ ಈ ವೆರೈಟಿ ನೋಡಿದ್ರೆ ಕಾಯಿ ಚೆನ್ನಾಗಿದೆ. ಬಿಟ್ಟು ಬಿಡದೆ ಕಾಯಿ ಹಿಡಿದಿದೆ. ಇನ್ನೇ ಏನೇನು ನೋಡಿರಿ ಇದ್ರಾಗ? ಸರ್ ಕಾಯಿ ಸೈಜ್ ಇದೆ, ಜಂಪ್ ಇದೆ, ಕೊಂಡಿಕಾಯಿ ಇಲ್ಲ, ಬಹಳ ಚೆನ್ನಾಗಿದೆ ಸರ್. ಆಮೇಲೆ ಬಣ್ಣ ಹೆಂಗದ? ಬಣ್ಣಕ್ಕೆ ಸೂಪರ್ ಇದೆ ಅಲ್ಲ ಸರ್? ಬಣ್ಣ ಸೂಪರ್ ಇದೆ. ಸೊ ನೀವು ಉಳ್ಕಿ ರೈತರಿಗೆ ಯಾಕೆ ಅಂತ ಹೇಳ್ತಾರೆ? ಹೇಳ್ತೀವಿ ಸರ್, ನಾವು ಕೂಡ ಮುಂದಕ್ಕೆ ಹಾಕ್ತೀವಿ ಸರ್ ಇದನ್ನ. ಇಲ್ಲಿ ನಾವು ಇಲ್ಲೇ ಮೇಲ್ಗಡೆ ನಮ್ಮ ಮೊಲ ಇರೋದು, ಇದರಲ್ಲಿ ಬಂದು ನೋಡೇ ಇದ್ದಿಲ್ಲ. ಇವತ್ತು ನಮ್ಮ ಮಾವನವ್ರು ಫೋನ್ ಮಾಡೋದಕ್ಕೋಸ್ಕರ ಬಂದಿದ್ದಿಲ್ಲಿ. ನೋಡತ್ತಲ್ಲ ನಾನೇ ಗಾಬರಿ ಆಯ್ತು ಸರ್, ಈ ಕಾಯಿ ಹಿಡಿದ್ರ ನೋಡಿ. ಸೊ ನಮ್ಮ ಈಶಾ ಕಂಪನಿಯಿಂದ ಧನ್ಯವಾದಗಳು. ಓಕೆ ಸರ್. ಎಲ್ಲಿಂದ ಬಂದಿರಿ? ಸೋಮಸಮುದ್ರ. ಸೋಮಸಮುದ್ರ. ಏನು ಎದಕ್ಕೆ ಬಂದಿರಿ ನೀವು? ಈ ಹೊಲ ನೋಡಕ್ ಬಂದಿ ಸರ್. ಏನು ಕಂಪನಿ? ಈಶಾ ಕಂಪನಿ ಇದೆ. ಈಶಾ ಕಂಪನಿ. ವೆರೈಟಿ? ಈಶಾ ಕಂಪನಿ 6631. 66. ನೀವು ಮೆಣಸಿನಕಾಯಿ ಹಾಕ್ತಿರಲ್ಲ? ಹಾಕಿವಿ ಸರ್. ಎಷ್ಟು ಎಕರೆ ಹಾಕಿರಿ? ಒಂದು 6 ಎಕರೆ ಹಾಕಿನಿ. 6 ಎಕರೆ ಹಾಕಿರಿ. ನೀವು ಹಾಕಿರಲ್ಲ, ಸೊ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಏನೈತೆ ಸರ್? ಇದು ಹೊಸ ಕಂಪ್ನಿದು.
ನಾವು ಹೊಸ ಸೀಡ್ ಹಾಕಿದೀವಿ. ಹಾ. ಇದಕ್ಕೂ ಅದಕ್ಕೂ ತೇಡ ಇದೆ. ಹಾ, ಆದ್ರೆ ನೀರಿಗೆ ಹೆಂಗಿರುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಇದು ನೋಡ್ಬೇಕು ಅದನ್ನ. ಇವಾಗ ಹೆಂಗೈತೆ ಈಗ ಪ್ರೆಸೆಂಟ್? ಈಗ ಪ್ರೆಸೆಂಟ್ ಕಡಿಮೆ ಇದೆ, ಆದ್ರೆ ಮಳೆಗಾಲ ಕಡಿಮೆ ಇದಲ್ಲ. ಹಾ. ಹಂಗಾಗಿ ಈ ವರ್ಷ ಎಲ್ಲವೂ ಚೆನ್ನಾಗಿದಾವ. ಹಾ. ಮಳೆಗಾಲ ಆದ್ರೆ ಯಾವ ವೆರೈಟಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದು ಇವಾಗ ಪ್ರೆಸೆಂಟ್ ಈ ಪ್ರೆಸೆಂಟ್ ಚೆನ್ನಾಗೈತೆ. ಪ್ರೆಸೆಂಟ್ ಚೆನ್ನಾಗದ. ಹ್ಮ್. ನೀವು ಉಳ್ಕೆ ರೈತರಿಗೆ ಯಾಕೆ ಅಂತ ಹೇಳ್ಬೋದು ತೊಂದ್ರೆ ನಿಮ್ಮ ಇಲ್ಲ. ಹೆಸರು? ಗೋವಿಂದಪ್ಪ ಸರ್. ನಮ್ಮ ಈಶಾ ಕಂಪನಿ ಧನ್ಯವಾದ. ಧನ್ಯವಾದ. ಬಳ್ಳಾರಿ ಜಿಲ್ಲಾ ಕುರುಡು ತಾಲೂಕು ಸುಮಸಮುದ್ರ ಗ್ರಾಮ ಎಣ್ಣೆ ಪರಮೇಶ್ವರ ಹೊಲದಾಗ 6631 ಬೀಜ ಚೆನ್ನಾಗೈತೆ. ಇದು ನಾ ಇನ್ನ ಈ ಕಂಪ್ನಿಗೆ ಇದೇ ಕಂಪ್ನಿ ಒಳ್ಳೇದು. ರೈತರೆಲ್ಲರೂ ಹಾಕ್ಬೇಕಂತ ಕೇಳ್ಕೊಂತೀವಿ ನಾವು.